ಒಂಥರ ಡಿಸಿಪ್ಲಿನ್ ಹೇಳ್ಕೊಟ್ಟು ನನಗೆ ಫಸ್ಟ್ ಸಿನಿಮಾ ಉಪಾಧ್ಯಕ್ಷ ಲಾಂಚ್ ಮಾಡಿದ್ದೆ ಅನಿಲ್ ಸರ್. ಸೊ ಪುನಃ ಅವ್ರ ಜೊತೆ ಇದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೀನಿ. ಆಬ್ವಿಯಸ್ಲಿ ಯಾವುದೇ ನಟರು ಇರ್ಬೋದು, ನೀವು ರಾಕಿಂಗ್ ಸ್ಟಾರ್ ಎಷ್ಟನೇ ತಗೊಳ್ಳಿ, ಅವರು ಕೂಡ ಸೀರಿಯಲಿಂದ ಬಂದವರು. ನೀವು ಶಾರುಖ್ ಖಾನ್ ತೊಗೊಂಡ್ರು, ಅವರು ಕೂಡ ಸೀರಿಯಲಿಂದ ಬಂದವರು. ಅದೊಂಥರ ಹೆಮ್ಮೆ ಅನ್ಸುತ್ತೆ ನಮಗೆ. ಸೀರಿಯಲಿಂದ ಬಂದು ಸಿನಿಮಾದಲ್ಲಿ ನಾವು ಹೊಸೊಬ್ರೆ, ಬಟ್ ಏನೇ ಹೆಸರು ಮಾಡಿದ್ರು, ಚಿಕ್ಕದಾಗಿ ಮಾಡಿದ್ರು, ಅದಕ್ಕೆ ತುಂಬ ಖುಷಿ ಇದೆ. ಹೌದು ಹೌದು. ಫಸ್ಟು ನನಗೆ ಹೇಳಿದಾಗ ಸರು ಅಯ್ಯೋ ಸೂಪರ್ ಸ್ಟಾರ್ ಅಲ್ವಾ ಅವ್ರು ಇವಾಗ, ಆಲ್ರೆಡಿ ಡಿಂಪಲ್ ಕ್ವೀನ್ ಇವಾಗ ಲೇಡಿ ಸೂಪರ್ ಸ್ಟಾರ್ ಅಂತ ಒಂದು ಟೈಟಲ್ ಕೊಟ್ಟಾಗ ಅವ್ರ ಜೊತೆ ನಾನು ಕೆಲಸ ಮಾಡ್ತಿದ್ರೆ ನನ್ನ ಕ್ಯಾರೆಕ್ಟರ್ ಹೇಗಿರುತ್ತೋ ಅಥವಾ ನನ್ನ ವೇಟೇಜ್ ಎಷ್ಟಿರುತ್ತೋ ಸಿನಿಮಾದಲ್ಲಿ ಅನ್ನೋ ಭಯ ಗೊಂದಲ ಖಂಡಿತ ನಂಗೆ ತುಂಬ ಇತ್ತು. ಬಟ್ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ ಮತ್ತು ಅವ್ರ ಕ್ಯಾರೆಕ್ಟರ್ ಬರೆದಿದ್ದಾರೆ ಅಂದರೆ ಅವ್ರಿಗೂ ಎಷ್ಟು ವೇಟೇಜ್ ಇದೆ ಅಷ್ಟೇ, ಅವ್ರ ಸೂಪರ್ ಸ್ಟಾರ್ ಕೂಡ ಅವ್ರಿಗೆ ಎಷ್ಟು ವೇಟೇಜ್ ಇದೆ ಅಷ್ಟೇ ನನಗೂ ವೇಟೇಜ್ ಇದೆ ಸಿನಿಮಾದಲ್ಲಿ. ಸೊ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಮ್ಯಾಮ್ಗೆ ಎಷ್ಟು ತೂಕ ಇದೆ ಅಷ್ಟೇ ತೂಕ ನನಗೂ ಕ್ಯಾರೆಕ್ಟರ್ಗಿದೆ ಅಂತ. ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ಹೆಚ್ಚಾಗಿ 2 ದಿನ ಮಾಡಿರ್ಬೋದು, ಬಟ್ ಆ ಖುಷಿ ನಂಗೆ ತುಂಬ ಇದೆ. ತುಂಬ ಖುಷಿ ಸರ್, ಯಾಕಂದರೆ ಇದು ನಮ್ಮ ಡೈರೆಕ್ಟರ್ದು 2ನೇ ಸಾಂಗ್ ಹಿಟ್ಟು. ಫಸ್ಟು ನನಗೆ ನೀನು ಸಿಕ್ಕಾಪಟ್ಟೆ ಹಿಟ್ಟಾಗಿತ್ತು. ಸೊ ಒಂದೇ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್ ಕಂಪೋಸ್ ಮಾಡಿರೋದು, ಹಾಗೆ ಅನಿಲ್ ಸರ್ ಬರೆದಿರೋದು ಈ ಸತಿ. ಆ ಲಿರಿಕ್ಸ್ ಕೂಡ ಅವರೇ ಬರೆದಿರೋದು. ನಾವು ಅಂದ್ಕೊಂಡಿದ್ವಿ ಒಂದು ಚೆನ್ನಾಗಾಗುತ್ತೆ ಆ ಸಾಂಗು. ಬಟ್ ಇವಾಗ ನಾವು ಎಲ್ಲ ಕಡೆ ಓಡಾಡ್ತಿದ್ದೀವಲ್ಲ, ಅಲ್ಲಿ ನಮಗೆ ಗೊತ್ತಾಗ್ತಿರೋದು ಅಯ್ಯೋ ಶಿವನಿಗೆ ಅಷ್ಟು ಪ್ರೀತಿ ಸಿಕ್ಕಿದೆ. ಅಂದರೆ ನಾವು ಯೂಟ್ಯೂಬಲ್ಲಿ ನೋಡ್ತೀವಿ ಎಷ್ಟು ವ್ಯೂಸ್ ಬಂದಿದೆ, ಓಕೆ ಎಷ್ಟು ಜನ ನೋಡ್ತಿದ್ದಾರೆ ಅಷ್ಟೇ ನಮಗೆ ಒಂದು ಗುರುತಿರುತ್ತೆ ಹೊರತು. ಬಟ್ ಇಲ್ಲಿ ಆಚೆ ಬಂದ ತಕ್ಷಣ ಇವಾಗ ಸರ್ ಒಂದು 2 ಸಾಲ ಹೇಳಿದ್ರೆ ಒಂದು 4 ಸಾಲ ಜನ ಹಾಡ್ತಾರೆ, ಅಷ್ಟು ಫೇಮಸ್ ಆಗಿದೆ. ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ.